ಹೊಸ ವರ್ಷ ಆಚರಣೆಗೆ ದೇಶದಾದ್ಯಂತ ಎಲ್ಲ ತಯಾರಿಗಳು ನಡೀತಾ ಇದೆ. ಅದರ ಜೊತೆಗೆ ಭಕ್ತರು ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖ ಪುಣ್ಯಕ್ಷೇತ್ರ ಆಗಿರುವಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೆಚ್ಚಿನ ಭಕ್ತರು ಆಗಮಿಸ್ತಿದ್ದಾರೆ. ಹೊಸ ವರ್ಷವನ್ನು ಇಲ್ಲೇ ಆಚರಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ. ಹೀಗಾಗಿ ನಮ್ಮ ಜೊತೆ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿದ್ದಾರೆ. ಅವ್ರ ಹತ್ರನೇ ಮಾತಾಡಿಸುವ. ಹೊಸ ವರ್ಷ ಬರ್ತಾ ಇದೆ, ನಿಮ್ಮ 2 ಮಾತುಗಳು. ಹೊಸ ವರ್ಷದಲ್ಲಿ ಭಾಳ ವಿಶೇಷ ಅಂತಂದರೆ ಈ 31ನೇ ತಾರೀಕಿಗೆ ಭಾಳ ಪ್ರಾಶಸ್ತ್ಯವನ್ನು ಜನ ಕೊಟ್ಟಿದ್ದಾರೆ. ಯಾಕೆಂತ ಗೊತ್ತಿಲ್ಲ. ಬಹುಶಃ ಕಳೆದ ಹೋದ ವರ್ಷದಲ್ಲಿ ನಾವು ಚೆನ್ನಾಗಿದ್ದೇವೆ, ಚೆನ್ನಾಗಿ ಇಟ್ಟಿದ್ದೀರಿ ರೀತಿಯಲ್ಲಿ ದೇವರಿಗೆ ಧನ್ಯವಾದ ಕೊಡಲಿಕ್ಕೆ ಏನೋ ಗೊತ್ತಿಲ್ಲ. 31ನೇ ತಾರೀಕು ಇವತ್ತು ಅತಿ ಹೆಚ್ಚು ಉತ್ಸವ, ರಥೋತ್ಸವ ಮತ್ತು ಪೂಜೆಗಳಿಟ್ಟಿದ್ದಾರೆ. ನಾಳೆ ಹೊಸ ವರ್ಷದ ಹೊಸ ದಿನ. ಆದರೆ ಹೊಸ ದಿನಕ್ಕೆ ಜನ ಇಲ್ಲಿ ಬರ್ತಾರೆ, ದರ್ಶನ ಮಾಡ್ತಾರೆ, ಪ್ರಸಾದ ತೆಗೆದುಕೊಳ್ತಾರೆ, ಪ್ರಾರ್ಥನೆ ಮಾಡಿಕೊಳ್ತಾರೆ. ಹೊಸ ವರ್ಷ ಒಳ್ಳೆಯದಾಗಲಿ, ಏನೇ ಸಮಸ್ಯೆಗಳು ಬಂದರೂ ಪರಿಹಾರ ಮಾಡೋ ಶಕ್ತಿ ಕೊಡಪ್ಪ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇದು ಎರಡೇ ಮುಖ್ಯ. ಒಂದು ಒಳ್ಳೆಯದು, ಹಿಂದಿನ ವರ್ಷಕ್ಕೆ ಧನ್ಯವಾದ, ಮುಂದಿನ ವರ್ಷ ನಿರೀಕ್ಷೆ. ಎರಡೇ. ಧನ್ಯವಾದ ಮತ್ತು ನಿರೀಕ್ಷೆಯ ಮಧ್ಯೆ ನಮ್ಮ ಜೀವನ ಇದೆ ಅನ್ನುವಂಥದ್ದು ಇದರಲ್ಲಿ ಗೋಚರವಾಗ್ತದೆ. ನಾಡಿನ ಜನತೆಗೆ ಹೊಸ ವರ್ಷಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಹೊಸ ವರ್ಷ ಅಂದರೆ ಯಾವತ್ತೂ ಕೂಡ ಒಂದು ಸುಖವಾಗಿರಬೇಕಾದ್ರೆ ಸಿಹಿ ಮತ್ತು ಕಹಿ ಎರಡೂ ಕೂಡ ಇರಬೇಕು. ಒಂದೇ ಇರಲಿಕ್ಕಾಗೋದಿಲ್ಲ. ಹಾಗಾಗಿ ಸಿಹಿ ಕಹಿ ಎರಡು ನಮ್ಮ ಜೀವನದ ಭಾಗ. ಒಂದು ಕಡೆಯಿಂದ ಸುಖ ಇರುತ್ತೆ, ಇನ್ನೊಂದು ಕಡೆಯಿಂದ ಕತ್ತಲು ಮತ್ತು ಬೆಳಕಿದ್ದ ಹಾಗೆ. ಸ್ವಲ್ಪ ಕತ್ತಲಿದ್ದಾಗ ಜಾಗ್ರತೆ ಇರಬೇಕು, ಬೆಳಕು ಬಂದಾಗ ಮುಕ್ತವಾಗಿ ಇರಬಹುದು ಅಂತ. ಹಾಗೆ ಜನ ಸ್ವೇಚ್ಛೆಯಿಂದ ಇರಬಾರ್ದು, ಎಚ್ಚರಿಕೆಯಿಂದ ಇರಬೇಕು. ಉಳಿತಾಯ ಮಾಡುವಂಥದ್ದು ಮತ್ತು ತಮ್ಮ ಎಲ್ಲ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರುವಂಥದ್ದು, ಮೋಸ ಹೋಗದೇ ಇರುವಂಥ ಇಂಥದ್ದೆಲ್ಲ ಮಾಡು. ನಮ್ಮ ಧರ್ಮಸ್ಥಳ ಸಂದೇಶ ಒಂದೇ, ಧರ್ಮದಿಂದಿರಿ ಮತ್ತು ಸತ್ಯದಿಂದಿರಿ. ಯಾರಿಗೂ ಮೋಸ ಮಾಡಬೇಡಿ. ನಿಮಗೆ ಏನು ನಿರೀಕ್ಷೆ ಮಾಡ್ತೀರಿ ಇನ್ನೊಬ್ಬರಿಂದ ಅಂತ ನೀವು ಇನ್ನೊಬ್ಬರಿಗೆ ನಿರೀಕ್ಷೆಯಲ್ಲಿ ಕೊಡಿ ಅಂತ. ಇದೇ ನಮ್ಮ ಸಂದೇಶ. ಇದು ಪೂಜ್ಯ ಹೆಗ್ಗಡೆ ಅವರ ಮಾತು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಪ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಧರ್ಮಸ್ಥಳ.